ಎಲ್ಲೋಗಿ ಗ್ರಾಮ ಪಂಚಾಯತ್ ಗೆದ್ದು ಮೆಂಬರ್ ಆಗಿದ್ದಾರೆ ಸರ್. ನೀವು ಇವಾಗ ಫಸ್ಟ್ ಟೈಮ್ ಗೆದ್ದಿದ್ದಾರೆ, ರಾಜಕೀಯ ಜೀವನ ಹೆಂಗೆ ಅನಿಸ್ತದೆ ಸರ್? ರಾಜಕೀಯ ಜೀವನ ನಾವು ಜನಗಳ ಜೊತೆ ಹೆಂಗೆ ಹೊಂದಾಣಿಕೆ ಇರ್ತೀವಿ ಹಂಗದ ಸರ್. ಹಾಂ ಸರ್. ಸರ್ ಇವಾಗ ನಿಮಗೆ ಟೋಟಲ್ ಮತಗಳು ಅಂತೇಳಿ ಏನಿತ್ತು ಸರ್? ನನಗೆ ಒಟ್ಟೆ 485 ಮತಗಳು ಸರ್. 85 ಸರ್. ಲೀಡಿಂಗ್ ಏನಿತ್ತು ನಿಮ್ಮ ಅಪೋಸಿಟ್? 112 ಮತ ಅಂತರದಿಂದ ಆರಿಸಿ ಬಂದಿದ್ದಾರೆ ಸರ್. ಇವಾಗ ಗೆದ್ದು 3 ವರ್ಷ ಕಾಲಾವಧಿ ಕಳೆದಿದ್ದಾರೆ. ಇನ್ನೂ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಸರ್? ನಮ್ಮ ಗ್ರಾಮಕ್ಕೆ ಇನ್ನೂ ಕೆಲವೊಂದು ನೀರಿನ ಸಮಸ್ಯೆಗಳು ಅದಾವೆ ರೀ. ಕೆಲವೊಂದು ಕಡೆ CC ರೋಡಿನ ಸಮಸ್ಯೆ ಅದಾವ. ಕೆಲವೊಂದು ಕಡೆ ಇನ್ನೂ ಬುಡಕಟ್ಟು ಜನಾಂಗದವ್ರಿಗೆ ಏನು ಮನೆಗಳ ಸಮಸ್ಯೆ ಅದಾವ. ಬಸವ ಯೋಜನೆ ಒಳಗೆಲ್ಲ ಮನೆಗಳು ಹಾಕಿಸ್ಬೇಕು. ಬಿಟ್ಟರೆ ಕೆಲವೊಂದು ಸಣ್ಣ ಪುಟ್ಟ ನಮ್ಮದು ಲೈಟಿಂದ ಎಲ್ಲ ವ್ಯವಸ್ಥೆ ಮಾಡ್ಬೇಕು ಸರ್. ಎಲ್ಲ ಸರ್ ಅಂದರೆ ನಿಮ್ಮ ಊರಾಗ ಗೆದ್ದಾಗ ಸಮಸ್ಯೆ ಅನ್ನೋದೇನಿತ್ತು ಸರ್? ಇವಾಗ ಸಮಸ್ಯೆ ನೀರಿಂದು ಒಂದು ಸಮಸ್ಯೆ ಭಾಳ ಉದ್ಭವ ಐತೆ ರೀ ನಮ್ಮದು 3rd ಬ್ಲಾಕ್ನಲ್ಲಿ. ಒಂದು 60-70 ಮನೆಗಳಿಗೆ 40 ವರ್ಷದಿಂದ ಅಲ್ಲಿ ಕುಡ್ಲಿಕ್ಕೆ ನೀರಿನ ಪೈಪ್ಲೈನ್ ವ್ಯವಸ್ಥೆ ಇದ್ದಿದ್ದಿಲ್ಲ. ನಾನು ಬಂದು ಒಂದು 6 ತಿಂಗಳಲ್ಲಿ ಅದಕ್ಕೊಂದು 4-5 ಲಕ್ಷ ವೆಚ್ಚದೊಳಗೆ ಅದೊಂದು ಪೈಪ್ಲೈನ್ ವ್ಯವಸ್ಥೆ ಮಾಡಿಸಿದ್ದಾರೆ. ಅಂದರೆ ನೀವು ಅದೆಲ್ಲ ಇವಾಗ ಸಮಸ್ಯೆ ಬಗೆಹರಿದಿದೆ ಸರ್? ಸರಿ ಸರ್. ನಿಮ್ಮ ಪಂಚಾಯತಿಯಲ್ಲಿನೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರು ಇದ್ದಾರೆ ಸರ್. ಅವರು ಕೂಡ ಸಂಪರ್ಕ ಹೇಗಿದೆ ಸರ್? ಎಲ್ಲರ ಜೊತೆ ನಾವು ಹೊಂದಾಣಿಕೆಯಿಂದ ಇದೆ ಸರ್. ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಿದ್ದಾರೆ ಒಗ್ಗಟ್ಟಿನಿಂದ ಇದೆ ಸರ್. ಅವ್ರಿಗೆ ಯಾವ ಥರ ಇರೋಣ ಅಂತ ಹೇಳ್ತಾ ಇದ್ದಾರೆ? ಯಾವ ರೀತಿ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಇರಬೇಕು, ಒಗ್ಗಟ್ಟಿಂದ ಇದ್ದು ಕೆಲಸ ಕಾರ್ಯಗಳು ಮಾಡೋಣ ಅಂತ. ಅಷ್ಟು ಒಗ್ಗಟ್ಟಿನಿಂದ ಇರ್ತೀವಿ ಅಷ್ಟು ಕೆಲಸ ಉತ್ಸಾಹದಿಂದ ಆಗ್ತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾರ ಭೇದ ಭಾವ ಉಂಟಾದ್ರೆ ಅಭಿವೃದ್ಧಿಗಳಿಗೆಲ್ಲ ಹೊಡೆದು ಬಿಡುತ್ತೆ. ಹಾಂ ಸರಿ ಸರ್. ಸರ್ ನೀವು ಗೆಲ್ಲಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ ಸರ್? ಹಾಂ, ಗ್ರಾಮದ ಜನ ಸ್ಪಷ್ಟವಾಗಿ ನಮ್ಮ 3rd ಬ್ಲಾಕ್ ಜನ. ಹಾಂ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ನಾನು ಏನೇ ಸಮಸ್ಯೆ ಇದ್ದರೂ ಅವ್ರಿಗೆ ಸ್ಪಂದಿಸ್ತೀನಿ. ನಾನು ಸಾಯೋ ತನಕ ಅವರಿಗೆ ಹೆಲ್ಪ್ ಮಾಡ್ತೀನಿ, ಕೃತಜ್ಞತೆಗಳು ಸಲ್ಲಿಸ್ತೀನಿ ಸರ್. ಸಾವಿರಕ್ಕೂ ಅಂದ್ರೆ ಬಾಯಿಂದ ಕೃತಜ್ಞತೆ ಹೇಳೋಕ್ಕಿಂತ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ನಾನು ಜೀವಂತ ಇರೋ ತನಕ ಅವ್ರದ್ದು ಏನೇ ಸಮಸ್ಯೆ ಇದ್ದರೂ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾರೆ. ಸರಿ ಸರ್. ಸರ್ ನಿಮ್ಮ ಚಿಕ್ಕ ವಯಸ್ಸಲ್ಲೇ ರಾಜಕೀಯಕ್ಕೆ ಬಂದಿರ, ನಿಮ್ಮ ಮನೆಯವ್ರ ಸಪೋರ್ಟ್ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಎಲ್ಲರೂ ತಮ್ಮ ಅಪ್ಪ ಅಮ್ಮ ರಿಲೇಷನ್ ಎಲ್ಲರೂ ಸಹಕಾರ ಇದೆ. ಸರಿ ಸರ್. ಇವಾಗ ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡ್ತಾರೆ, ಖುಷಿ ಅನಿಸ್ತಿದೆ? ಖುಷಿ ಅನ್ನಿಸ್ತು ಸರ್. ಇದೆಲ್ಲ ನಿಮ್ಮದು ಒಡನಾಟಗಳು ಜನರಿಗೆಲ್ಲ ತೋರಿಸ್ತಾರೆ. ಒಂದು ಗ್ರಾಮದ್ದು ಒಂದು GPದ ಕೆಲಸ ಎಷ್ಟರ ಮಟ್ಟಿಗೆ ಆಗ್ತದೆ ಅನ್ನೋದು ಜನಕ್ಕೆ ಪರಿವರ್ತನೆ ತೋರಿಸ್ದಂಗೆ. ಚೆನ್ನಾಗಿದೆ ಸರ್. ಸರಿ ಸರಿ ಸರ್. ಹಿಂಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದೆ ಅಂತ ಹೇಳ್ತಾ ಧನ್ಯವಾದಗಳು ಸರ್. ನಾನು ರೆಕಾರ್ಡಿಂಗ್ ಚಾಲು ಎಲ್ಲ ಆತ್ಮ ಹಿಂಗೆ ಹಿಡಿಯೋದು ನೋಡ್ತಾಕ ಕಳೆದು ಮಾತಾಡಿದೆಲ್ಲ ಬರ್ತಂತ ಎಷ್ಟು ಹಿಡಿತೀವಿ ಇದೇ ಬರ್ತದೆ ಇದರಿಂದ ಅವ್ರು ಮಾತಾಡಿದ್ದು ಲಾಸ್ಟಿಗೆ